ಮದ್ದೂರು ಪಟ್ಟಣದಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಅಂತೆ. ಹೆಂಗಂದ್ರೆ 7 ಸುತ್ತಿನ ಕೋಟೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಆ ಭಾಗದ ಪೊಲೀಸರು. ನನ್ನ ಜಿಲ್ಲೆಯ ಜನ ಯಾವತ್ತೂ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ಮಾಡೋದಿಲ್ಲ. ಯಾವತ್ತೂ ಇದನ್ನ ಸಾವಧಾನವಾಗಿ ಯಾರಿಗೂ ತೊಂದರೆ ಆಗದ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಸರ್, ತಮ್ದು ಜಾತ್ಯತೀತ ಪಕ್ಷ ಸರ್. ಇವತ್ತು ಬಿಜೆಪಿ ಜೊತೆ ಸೇರಿ ತಾವು ಇವತ್ತು ಮೆರವಣಿಗೆಗೆ ಬಂದಿದ್ದೀರಿ ಸರ್. ಇರೇ ಅವ್ರೇನ್ ಕೇಳ್ತಾರೆ, ಅವ್ರನ್ನ ಯಾಕ್ರಿ ಮಾತಾಡ್ತೀರಿ? ಇರ್ರಿ, ಈಗ ಆಯ್ತಲ್ಲ, ತಿರ್ಗಾ ನೋಡಲಿ. ಈಗ ತಾವ್ ಹೇಳ್ತಿರೋದು ಅಕ್ಷರಶಃ ಸತ್ಯ ಮೇಡಮ್. ಮಂತ್ರಿಯ ಒಂದು ಕುಚೋದ್ಯ. ಬಹುತೇಕ ಅವ್ರ ಜಿಲ್ಲಾ ಮಂತ್ರಿ ಕೆಲಸ ಸರಿಯಾಗಿ ಮಾಡಿದ್ರು. ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿದ್ದಂತ ಇನ್ಸಿಡೆಂಟ್ ಎಲ್ರಿಗೂ ಗೊತ್ತಂತ ವಿಚಾರ. ಇವತ್ತು ಹೋಗುವಂತ ಸಂದರ್ಭ ಮುಸ್ಲಿಂ ನಾಯಕರೇ ಬಂದು ತಪ್ಪಾಗಿದೆ, ದಯಮಾಡಿ ಇಲ್ಲಿ ಕೊನೆ ಮಾಡಿ ಅಂತ ಕೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಬಿಜೆಪಿ ಅವರು ಜೆಡಿಎಸ್ ಅವರು ಕೆಲಸ ಇಲ್ಲ ಬಂದು ರಾಜಕಾರಣ ಮಾಡ್ತಾವ್ರೆ ಅಂತ ಹೇಳಿದ್ರೆ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ಏನ್ ಹೇಳ್ಬೇಕು ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ. ಸರ್, ಕುಮಾರಸ್ವಾಮಿ ಅವರು ನೀವೇ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾನೇ ಖುದ್ದು ಮದ್ದೂರಿಗೆ ಬರಬೇಕಾಗುತ್ತೆ ಅಂತ ಮಾಡಿದ್ರು. ಆಗೂ ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳು ಯಾರ್ಯಾರು ಎಲ್ಲರ ಮೇಲೂ ಕೇಸ್, ಅದ್ರ ಬಗ್ಗೆ ಯಾರ್ದಾದ್ರೂ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರೆ ಅವ್ರಿಗೂ ತಕ್ಪಾಠ ಕಲಿಸಬೇಕಾಗತ್ತೆ. ಮರ್ಯಾದೆಯಿಂದ ಯಾರು ನ್ಯಾಯಯುತವಾಗಿ ಹೋರಾಟ ಮಾಡ್ತಿದ್ರು ಅವ್ರ ಮೇಲೆ ಏನ್ ಕೇಸ್ ಹಾಕಿದ್ರೆ ಆ ಕೇಸ್ಗಳನ್ನು ವಾಪಸ್ ಪಡಿಬೇಕು. ಎಲ್ಲ ನಮ್ಮ ಎಲ್ಲಾ ಕಾರ್ಯಕರ್ತರ ಮೇಲೂ ಆಗಿದೆ. ಯಾವುದೇ ಕಾರಣಕ್ಕೂ ಇವತ್ತು ಹಿಂದುತ್ವಕ್ಕೆ ಧಕ್ಕೆ ತರ್ತಕ್ಕಂತ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಧಕ್ಕೆ ತರ್ತಕ್ಕಂತ ಕೆಲಸಗಳು ನಡೆದ್ರೆ ಯಾರಿಗೂ ಇವತ್ತು ಅದನ್ನ ಕ್ಷಮಿಸುವಂತ ಅವಕಾಶ ಕೊಡೋದಿಲ್ಲ. ಅದೆಂತ ಹೋರಾಟ ಆಗ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇವೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದಕ್ಕೆ ನಾವು ಅಲ್ಲ, ನಾವು ಇಂಡಿಯಾದಲ್ಲಿದ್ದಾವೋ ಪಾಕಿಸ್ತಾನದಲ್ಲಿದ್ದಾವೋ ಅನ್ನೋದು ನೀವು ಹೇಳ್ತಾ ಇದ್ದೀರಲ್ಲ. ಮೊನ್ನೆ ಅವರು ಗಲಾಟೆ ಮಾಡಿದಾಗ ಗಲಾಟೆ ನಾವು ಎಷ್ಟು ನೋವು ಅಂತ ತಡಿಬಹುದು. ಇದು ಸದ್ಯ ಮಂಡ್ಯದ ಮದ್ದೂರಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಪ್ರಮುಖವಾಗಿ ಜನ ಕೂಡ ಶಾಂತಿ ಬಯಸ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಧಾರ್ಮಿಕ ಆಚರಣೆಗೆ ಅವಕಾಶ ಸಿಗಬೇಕು, ಅದನ್ನು ಸಂಭ್ರಮದಿಂದಲೇ ನಾವು ಆಚರಣೆ ಮಾಡಬೇಕು, ಅಷ್ಟಕ್ಕೆ ಮಾತ್ರ ಅವಕಾಶ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ಜನ ಕೂಡ ಮಾತನಾಡ್ತಿದ್ದಾರೆ. ಅದ್ರ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಈಗ ಶೋಭಾಯಾತ್ರೆ ಕೂಡ ಪ್ರಾರಂಭ ಆಗುತ್ತೆ. ಜಸ್ಟ್ ಬಿಜೆಪಿ ನಾಯಕರು ಮಾತ್ರ ಶೋಭಾಯಾತ್ರೆಯಲ್ಲಿ ಭಾಗಿಯಾಗ್ತಾ ಇಲ್ಲ, ಬದಲಾಗಿ JDSನ ನಾಯಕರು ಕೂಡ ಅದರಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಜಂಟಿಯಾಗಿ ಶೋಭಾಯಾತ್ರೆ ಆಗುತ್ತೆ. ಆ ಮೂಲಕ ಮೈತ್ರಿಯ ಶಕ್ತಿ ಪ್ರದರ್ಶನ ಮದ್ದೂರಲ್ಲಿ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆ ದೃಶ್ಯಗಳನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆ. ಸೊ ಕೆಲ ಕ್ಷಣಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗಣೇಶ ಮೂರ್ತಿಗಳು ಹಳ್ಳಿಯಿಂದಲೇ ಆಗಮಿಸುತ್ತೆ ಅನ್ನೋದ್ರ ಬಗ್ಗೆ ಜನನೇ ಮಾಹಿತಿ ಕೊಡ್ತಾ ಇದ್ರು. ಮೊನ್ನೆನೇ ವಿಸರ್ಜನೆ ಆಗಬೇಕಾಗಿತ್ತು, ಬಟ್ ಪರಿಸ್ಥಿತಿ ಹೀಗಾದ ಬಳಿಕ ಇವತ್ತು ವಿಸರ್ಜನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಶಿಂಷಾ ನದಿಯಲ್ಲಿ ಇವತ್ತು ವಿಸರ್ಜನೆ ಮಾಡೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ನಾವು ಶಾಂತಿ ಮೊನ್ನೆ ನಡೆದಂತ ಮೆರವಣಿಗೆಯಲ್ಲಿ ಕಲ್ಲೋಡ್ ಮೆರವಣಿಗೆ ಲಾಂಗ್ ತೋರ್ದವ್ರು ಯಾರು, ರಾಡ್ ತೋರ್ದವ್ರು ಯಾರು? ನಾವು ತೋರಿದ್ವಾ? ನಾವು ಶಾಂತಿ ರೀತಿ ಬತ್ತಿದವರು ತೋರ್ದವ್ರು ಯಾರು? ಅವ್ರು ತಾನೆ. ಅವ್ರ ಮೇಲೆ ಯಾಕೆ ಅಂತ ಹೇಳಿಲ್ಲ. ಸರಿ,
ಈಗ ಸರ್ ಒಂದ್ ನಿಮಿಷ ಆಯ್ತು, ನಾನು ಹೇಳ್ತೀನಿ ಕೇಳಿ. ನಿಮಗೆ ಆಗುತ್ತಾ? ಉತ್ತರ ಬೇಕಾ? ಸಹಜವಾಗಿ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ ಕೆಲವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಜೆಡಿಎಸ್ನವರ ರಿಯಾಕ್ಷನ್ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ಘಟನೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಈಗ ತಾನೇ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಗಮನಿಸಿದ್ರಲ್ಲ, ಸ್ವತಃ DCM DK ಶಿವಕುಮಾರ್ ಹೇಳ್ಬಿಟ್ರು ಬಿಜೆಪಿ ಅವ್ರ ಕೆಲಸನೇ ಅದು ಅಂತ. ಬಿಜೆಪಿ ನಾಯಕರು ಹೇಳೋದು ಕಾಂಗ್ರೆಸ್ ನಾಯಕರೇ ಮಾಡಿರೋದು ಇದನ್ನ ಅಂತ. ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಸುದ್ದಿ ಆಯ್ತು? ಹೌದು, ಅವಳ ಬಗ್ಗೆನೇ ಬ್ಯಾಡ್ ಕಾಮೆಂಟ್ ಎಲ್ಲ ಶುರು ಆಯ್ತು. ಏನಂತ 2,000 ರೂಪಾಯಿಗೆ ಬಂದ್ಲು ಅಂತ. ಹೌದಾ? ಅದನ್ನ ನಾನು ವ್ಯಂಗ್ಯ ಕೇಳಿದ್ದು. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರ್ಬೇಕು ನಿಮ್ ಕಾರ್ಯಕರ್ತರಿಗೆ. ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ. ಒಂದ್ ನಿಮಿಷ 2,000 ರೂಪಾಯಿಗೆ ಬಂದ್ಲು ಅಂತ ಆ ಹುಡುಗಿ ಬಗ್ಗೆ ಮಾತಾಡಿದ್ರಲ್ಲ, ನೀವೇನ್ ಮಾಡ್ತಿದ್ರಿ? ಅವಳ ಪರವಾಗಿ ಮಾತಾಡಿದ್ರ ಅಂತ ಪ್ರಶ್ನೆ ಕೇಳಿದ್ದು ನನ್ನ ಡಿಬೇಟ್ ಅಲ್ಲಿ. ಹೌದಾ? ಅದ್ರಲ್ಲಿ ತಪ್ಪೇನಿದೆ? ಹೇಳಿ ಆ ಮನುಷ್ಯನಿಗೆ. ಈಗ ಈ ಹಿಂದೂ ಮತ್ತೆ ಮುಸ್ಲಿಂ ಹಬ್ಬಗಳು ಬಂದಾಗ ಶಾಂತಿ ಸಭೆ ಅಂತ ಮಾಡ್ತಾರೆ ಪೊಲೀಸ್ನವರು, ಆರಕ್ಷಕ ಇಲಾಖೆಯವರು ಮಾಡಿದಾಗ ನಮ್ ಗಲಾಟೆ ಆಯ್ತು ಅಂತ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿದ್ದಾರೆ. ಅವರು ಹಿಂದೂ ಕೋಮು ಸೌಹಾರ್ದ ಸಭೆ ಮಾಡಿದಾಗ ಅವ್ರು ಯಾರ್ಯಾರು ಮುಸ್ಲಿಂ ನಾಯಕರು ಬಂದಿದ್ರು, ಮೊನ್ನೆ ಗಲಾಟೆ ಆಗಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದಾರ. ಈಗ ನಾವು ಕೊಟ್ಟಿದೀವಿ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಅವ್ರನ್ನ ಸಭೆ ಕರೆದಿದ್ದ ಅಲ್ಲ ಸರಿ, ನೀವು ಮಾತಾಡಿ. ಇದ್ರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆ ಸಮಾಜದವ್ರು ಯಾರು ಹೊರಗಡೆ ಬಂದಿಲ್ಲ. ಒಂದ್ ನಿಮಿಷ ಹೇಳಿ. ಹೊರಗಡೆ ಬಂದಿಲ್ಲ, ಇಲ್ಲಿವರೆಗೆ ಪ್ರತಿಭಟನೆ ಮಾಡಿಲ್ಲ, ಸರಿ. ಇಲ್ಲಿವರೆಗೆ ಏನು ಇದೇ ಬೇಡಿ ಭಾಗವಹಿಸಿ ನಮ್ದು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಈಗ ಯಾರು ಹೇಳಿದ್ದಾರೆ ಶಾಂತಿ ಸಭೆಯಲ್ಲಿ ನಮ್ದು ತಪ್ಪಾಗಿದೆ, ನಮ್ ಜನಾಂಗದವರು ಇದ್ದಾರೆ ಅಂತ? ಅವರೊಂದ್ 2-3 ಜನ ಮುಖ್ಯವಾದವರು ಇಲ್ಲಿ ಬಿತ್ತನೆ ಆಗ್ತಾ ಇರೋ ಡೈರೆಕ್ಟ್ ಆಗಿ ಹೇಳ್ತಾರೆ. ಇದೇ ನಾಳೆ ಅಲ್ಲ, 14 ವರ್ಷ ಹಿಂದೆನೆ ಹಿಂದೂ ಭಗವದ್ಧ್ವಜನ ನಾವು ಹಳೆ ಬಸ್ ಸ್ಟ್ಯಾಂಡ್ ಹತ್ರ, ಒಂದ್ ನಿಮಿಷ, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹಿಂದೂ ಸಮಾವೇಶ ಮಾಡಿ ಭಗವದ್ಧ್ವಜನ ನಾವು ಆರಿಸಿ ಬಂದಾಗ ರಾತ್ರಿ 1:30-2 ಗಂಟೆ ಫಂಕ್ಷನ್ ಮುಗ್ದಾಗ ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಅದು ಹಿಂದೂ ಧ್ವಜ ಸುಟ್ಟಿದ್ರು. ಅವತ್ತು ಕೇಸ್ ಹಾಕಿದ್ ನಮ್ಮ ಮೇಲೆ, ಹಿಂದೂಗಳ ಮೇಲೆ, ಮುಸ್ಲಿಂ ಮೇಲೆ ಅಲ್ಲ. ಅವತ್ತು ಕಾಂಗ್ರೆಸ್ ಸರ್ಕಾರನೇ ಅವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ಮುಸ್ಲಿಂನ ಓಲೈಕೆ ಮಾಡ್ತಾ ಇದಾರೆ. ಇವತ್ತು ಇಲ್ಲ, ಇನ್ನು 10 ವರ್ಷದಲ್ಲಿ ಪಾಕಿಸ್ತಾನ ಮಾಡಕ್ ಹೊರಟಿರೋದು ಇರೋ. ಈಗ 2.5 ವರ್ಷದಲ್ಲಿ ನಮ್ಮ ಮಂಡ್ಯದಲ್ಲಿ ನೀವು ಹೇಳುವಂಗೆ ಸತ್ಯ ಅದು ಹಿಂದೂ ಮುಸ್ಲಿಮ್ಸ್ ಗಲಾಟೆ ಇರ್ಲಿಲ್ಲ. ಇವಾಗ ಸತ್ಯ ಹೇಳ್ತಾ ಇದ್ದೀನಿ. ನಾಗಮಂಗಲ ಹೋದ ವರ್ಷ ನಡೀತು, ಆಚೆ ವರ್ಷ ಕೆರಗೋಡ್ ನಡೀತು, ಈ ವರ್ಷ ಇಲ್ಲಿ ನಡೀತು, ಈ ವರ್ಷ ಪಾಂಡವಪುರ ನಡೀತು, ಈಗ ಇಲ್ಲಿ ನಡೀತು. ಈಗ 2.5 ವರ್ಷದಲ್ಲಿ 4 ಕಡೆ ಹಿಂದೂ ಮುಸ್ಲಿಂ ಕಾರಣ ಏನು? ಸರ್ಕಾರವೇ ಹೊಣೆ, ಸರ್ಕಾರದವರೇ ಹೇಳ್ಬೇಕು. ಯಾಕೆ ಹಿಂಗಾಯ್ತದೆ ಮಂಡ್ಯದಲ್ಲಿ ಅಂತ ಕೇಳಿ ಅವರು ಯಾಕೆ ಜನರಿಗೆ ಒಂದ್ ನಿಮಿಷ ಕೋಮು ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಘಟನೆಗಳು ನಡೆದರೆ ಯಾರು ಸುಮ್ನೆ ಇರಲ್ಲ, ಸರ್ಕಾರ ಅಂತೂ ಮೊದಲು ಸುಮ್ನೆ ಇರಲ್ಲ ಅನ್ನೋ ಭಯ ಜನರಲ್ಲಿ ಯಾಕಿಲ್ಲ? ಮೇಡಮ್ ರೇ, ಫಸ್ಟ್ ಆಫ್ ಆಲ್ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾವ್ ಹೇಳ್ದ ಒಂದ್ ನಿಮಿಷ ಮೇಡಮ್ ರೇ, ಹಿಂದುತ್ವ ನಮಗ್ ಬೇಕಷ್ಟೇ, ಅರ್ಥ ಮಾಡ್ಕೊಂಡ್ರ? ಸಮಾಜ ಹದ್ಗೆಟ್ಟೋಗದೆ, ಸಭಾಸ್ ದಿವಸದಿಂದಲ್ಲ, ಸಮಾಜ ಹದ್ಕೊಟ್ಟದೆ. ಇಲ್ಲಿ ರಾಜಕಾರಣಿಗಳು ಏನ್ ಮಾಡ್ಬೇಕು ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಪೂರಾ ಹದ್ಗೆಟ್ಟದೆ. ದಯವಿಟ್ಟು ನಾವೇನ್ ಕೇಳ್ತಾ ಇದೀವಿ ಅಂದ್ರೆ, ಒಂದ್ ನಿಮಿಷ ನಾನು ಹೇಳ್ಕೇಳಿ ಗೊತ್ತಾ, ಈಗ ಮೊನ್ನೆ ಈದ್ ಬಿಂದಲ್ ಆಯ್ತಲ್ವಾ, ನಾವೇನಾರ ಅವ್ರ ಮೇಲೆ ದಬ್ಬಳಿಕೆ ಮಾಡಿದ್ವಾ? ಮಾಡಿಲ್ಲ ತಾನೆ. ಇವರು ನಮ್ಮ ಮೇಲೆ ಮಾಡುವಂತ ಅಧಿಕಾರ ಕೊಟ್ಟವ್ರು ಯಾರು? ಯಾರ್ರೀ ಮೇಡಮ್ ಅವರೇ? ಯಾರು? ನಾವು ತಮಟೆ ಚಳುವಳಿ, ತಮಟೆ ಯಾವ್ದಾರ ತೀರೋದಾಗ ತಮಟೆ ತಕ ಹೋದ್ರು ಆ ಏರಿಯಾದಲ್ಲಿ ತಮಟೆ ಹೊಡೆಯಂಗಿಲ್ಲ ಅಂದ್ರೆ ನಮ್ಮ ಭಾವನೆ ಏನಾಗಬೇಕು? ನಾವೇನ್ ಹಿಂದೂಗಳ ಯಾರು? ನಾವು ಕೇಳೋದು, ನಾವಾಗ ನಾವು ಹೋಗೋರು, ನಾವು ಶಾಂತಿ ಪ್ರಿಯರು.
ನಾವು ಶಾಂತಿ ಪ್ರಿಯರು. ಆದ್ರೆ ಎಷ್ಟು ಶಾಂತಿ ಪ್ರಿಯರು ಅಂದ್ರೆ ಎಲ್ಲಾ ಶಾಂತಿನೂ ನಾವು ತಡ್ಕೊಳಕ್ಕಾಗಲ್ಲ. ಮೊನ್ನೆ ಅವರು ನಮ್ಗೆ ಹೊಡೆದಿದ್ದಾರಾ ಇಲ್ಲ ನಾವು ಅವ್ರು ಹೊಡೆದಿದ್ವೋ ಫಸ್ಟ್ ಅದ್ ಹೇಳಿ ಮೇಡಮ್. ನೀವಂದ್ರೆ ಏನಕ್ಕೆ ಸರ್ ಮಂಡ್ಯದಲ್ಲಿ ಯಾವತ್ತೂ ನಡೆದಿಲ್ಲ, ಹಿಂಗ್ ನಡಿಬೇಕಾದ್ರೆ ಕಾರಣ ಏನು ಅಂದ್ರೆ ನೀವ್ ಹೇಳಿ ಕಾರಣ. ನೀವು ಯಾವತ್ತೂ ಬಂದಿರಲಿಲ್ಲ, ಪ್ರಶ್ನೆ ಇವತ್ತು ಬಂದಿದ್ದೀರಿ, ಏನಕ್ಕೆ ಬಂದಿದ್ದೀರಿ? ಅಲ್ಲ ಈ ಘಟನೆ ಬಂದಿರಲಿಲ್ಲ ಮೇಡಮ್, ನೀವು 1000 ಬಂದಿರ್ಬೋದು, ಈ ಘಟನೆ ಬಂದಿರಲಿಲ್ಲ. ಬಟ್ ಇಲ್ಲ ಮೇಡಮ್, ಇಲ್ಲ ಚೀರ್ತಲ್ಲ ಮೇಡಮ್, ನಾವು ಕರೆಕ್ಟ್ ಹೇಳ್ತಿದ್ವಿ. ಅದು ಮೇಡಮ್ ಇಲ್ಲಿ ಎಲ್ಲಾ ಪಕ್ಷದವರು ಇದೀವಿ ಮೇಡಮ್, ಇಲ್ಲಿ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಮೇಡಮ್. ಹಿಂದೂ ಅಂತ ಬಂದಾಗ ಒಂದು ಮೇಡಮ್, ನಾವು ಬಿಜೆಪಿ ಇದೀವಿ, ಇನ್ನೊಬ್ರು ಕಾಂಗ್ರೆಸ್ ಅವರೇ. ನಾವು ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ ಮೇಡಮ್. ನಾವು ಇರ್ತಕ್ಕಂಥ ಭಾರತೀಯರು ನಾವೆಲ್ಲ ಹಿಂದೂಸ್ತಾನದಲ್ಲಿ ನಮ್ಮ ಹಿಂದೂಗಳಿಗೆ ಕೇವಲ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ